ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಪರೀಕ್ಷೆಯಲ್ಲಿ ಮತ್ತೊಂದು ಬಹುದೊಡ್ಡ ಅಕ್ರಮ ಬಯಲಾಗಿದೆ. ಮರುಪರೀಕ್ಷೆಯ OMR ಶೀಟ್ನಲ್ಲೇ ಅಕ್ರಮ ನಡೆದಿದೆ. ಸಾಕ್ಷಿ ಸಮೇತ ಅಕ್ರಮ ಹೊರಹಾಕಿದ್ದಾರೆ ವಿದ್ಯಾರ್ಥಿನಿ ಬಿಂದುಶ್ರೀ. ನೀಟ್ ಪರೀಕ್ಷೆಯಲ್ಲಿ ಮತ್ತೊಂದು ಬಹುದೊಡ್ಡ ಅಕ್ರಮ ಬಯಲಾಗಿರೋದು. OMR ಶೀಟ್ನಲ್ಲೇ ಅಕ್ರಮ ನಡೆದಿದೆ. ಸಾಕ್ಷಿ ಸಮೇತ ಅಕ್ರಮ ಹೊರಹಾಕಿದ್ದಾರೆ ವಿದ್ಯಾರ್ಥಿನಿ ಬಿಂದುಶ್ರೀ. ಬರಬೇಕಿದ್ದು 668 ಅಂಕ, ಆದ್ರೆ ಬಂದಿದ್ದು ಮಾತ್ರ 11 ಅಂಕಗಳು. ಹಾನಗಲ್ ಮೂಲದ ಬಿಂದುಶ್ರೀ ಪವಾರ್ಗೆ ನೀಟ್ನಲ್ಲಿ ಅನ್ಯಾಯ ಆಗಿದೆ. SSLC PUC ಯಲ್ಲಿ ಟಾಪರ್ ಆಗಿದ್ದಾರೆ ಬಿಂದುಶ್ರೀ. OMR ಶೀಟ್ನಲ್ಲಿ ಓವರ್ಲ್ಯಾಪ್ ಆಗಿರುವ ವಿದ್ಯಾರ್ಥಿನಿಯ ಹೆಬ್ಬೆಟ್ಟು. OMR ಶೀಟ್ ಅದಲು ಬದಲು ಆಗಿರುವ ಶಂಕೆ ಇದೆ. ನೊಂದ ವಿದ್ಯಾರ್ಥಿನಿಯಿಂದ ಹಾವೇರಿ ಜಿಲ್ಲಾಧಿಕಾರಿ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಿಜಯ್ ಮಹಾಂತೇಶ್ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಕುಟುಂಬಸ್ಥರು. ನೀಟ್ ವಿರುದ್ಧ ಹೈಕೋರ್ಟ್ಗೆ ದೂರು ನೀಡೋದಕ್ಕೆ ಮುಂದಾಗಿದೆ ಈಗ ಫ್ಯಾಮಿಲಿ. ಈ ರೀತಿಯಾಗೆಲ್ಲ ಆಗ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಪಾಪ. ನೋಡಿ, ಸಾಕ್ಷಿ ಸಮೇತ ಅಕ್ರಮವನ್ನ ಹೊರ ಹಾಕಿದ್ದಾರೆ ಅವರು. ಇದ್ದಾಗ ಒಂದು 10 ರಿಂದ 12 ತಾಸು, ಆಮೇಲೆ ಎಕ್ಸಾಮ್ ಹತ್ರ ಬರ್ತಿದೆ ಅಂದ್ರೆ ಅವಾಗ ಸ್ಟಡಿ ಅವರ್ಸ್ ಜಾಸ್ತಿ ಮಾಡಿ 15 ರಿಂದ 18 ತಾಸು ತನಕ ಹೋಗ್ತೀವಿ. ನಮ್ಮ ಇದಕ್ಕೆ ಕೋರ್ಟಿಗೆ ಹೋಗೋಕೆ ಏನೇನು ಬೇಕೋ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಅದಕ್ಕೆ ವಿತ್ ಪ್ರೂಫ್ಗಳನ್ನು ಕೋರ್ಟು ಪ್ರತಿಯೊಂದನ್ನು ಪ್ರೂಫ್ ಕೇಳುತ್ತೆ. ಅದಕ್ಕೆ ನಾನು ಎಲ್ಲ ಥರದಿಂದನೂ ಪ್ರೂಫ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ನೋಡಿದ್ರೆ ಅವಳು ಟಾಪರ್ ರೀ. ವಿತ್ ಕನ್ನಡ ಶಾಲೆಯಿಂದ ಹಿಡಿದು ನನ್ನ ಮಗಳನ್ನೆಲ್ಲನೂ ನಾನು ಪ್ರೈವೇಟ್ ಸ್ಕೂಲಲ್ಲೇ ಓದಿಸಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದೀನಿ. ಇಲ್ಲೇ ನಮ್ಮ ಪಕ್ಕದಲ್ಲೇ ರೋಶ್ನಿ ಸ್ಕೂಲಲ್ಲಿ SSLC ಟಾಪರು, PUC ಟಾಪರು, ಮತ್ತು ನೀಟಲ್ಲಿ ಕೂಡ ಅವಳು ಟಾಪರು. ಮತ್ತು ನಮಗೆ ಈ ಥರ ಅನ್ಯಾಯ ಆಗಿರೋದ್ರಿಂದ ನನಗೆ ನ್ಯಾಯ ಅಂತೂ ಬೇಕೇ ಬೇಕು. ನನ್ನ ನ್ಯಾಯ ಸಿಗಲ್ಲಿವರೆಗೂ ನಾನು ಸುಮ್ಮನೆ ಕುಂದ್ರಲ್ಲ. ಅದಕ್ಕೆ ನನಗೆ ನ್ಯಾಯ ಎಲ್ಲಿವರೆಗೂ ಅದು ಮೀಡಿಯಾ ಮುಖಾಂತರ ಸಿಗುತ್ತೋ, ಪೇಪರ್ ಮುಖಾಂತರ ಸಿಗುತ್ತೋ, ಯಾರ ಮುಖಾಂತರ ಸಿಗುತ್ತೋ ಸರಿ. ಎಲ್ಲಿ ಸಿಗದೆ ಇದ್ದರೆ ನಾನು ಖಂಡಿತವಾಗಿಯೂ ನಾನು ನ್ಯಾಯಾಲಯಕ್ಕೆ ಹೋಗಬೇಕು ಅಂತಲೇ ಯೋಚನೆ ಮಾಡಿದ್ದೀನಿ. ಖಂಡಿತವಾಗಿಯೂ ನಾನು ನ್ಯಾಯಾಲಯಕ್ಕೆ ಹೋಗಿ ನನ್ನ ಮಗಳ ಒರಿಜಿನಲ್ ಮ್ಯಾನ್ಯುವಲ್ OMR ಶೀಟನ್ನು ನಾನು ಪಡೆದೇ ತೀರ್ತೀನಿ. ಫರ್ದರ್ ಸ್ಟೆಪ್ ಅಂದರೆ ಸರ್, ನಾವು ನಮ್ಮ ಇದಕ್ಕೆ ಕೋರ್ಟಿಗೆ ಹೋಗೋಕೆ ಏನೇನು ಬೇಕೋ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಅದಕ್ಕೆ ವಿತ್ ಪ್ರೂಫ್ಗಳನ್ನು ಕೋರ್ಟು ಪ್ರತಿಯೊಂದನ್ನು ಪ್ರೂಫ್ ಕೇಳುತ್ತೆ. ಅದಕ್ಕೆ ನಾನು ಎಲ್ಲ ಥರದಿಂದನೂ ಪ್ರೂಫ್ಗಳನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ನೋಡಿದ್ರೆ ಅವಳು ಟಾಪರ್ ರೀ. ವಿತ್ ಕನ್ನಡ ಶಾಲೆಯಿಂದ ಹಿಡಿದು ನನ್ನ ಮಗಳನ್ನೆಲ್ಲನೂ ನಾನು ಪ್ರೈವೇಟ್ ಸ್ಕೂಲಲ್ಲೇ ಓದಿಸಿದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದೀನಿ. ಇಲ್ಲೇ ನಮ್ಮ ಪಕ್ಕದಲ್ಲೇ ರೋಶ್ನಿ ಸ್ಕೂಲಲ್ಲಿ SSLC ಟಾಪರು, PUC ಟಾಪರು, ಮತ್ತು ನೀಟಲ್ಲಿ ಕೂಡ ಅವಳು ಟಾಪರು. ಮತ್ತು ನಮಗೆ ಈ ಥರ ಅನ್ಯಾಯ ಆಗಿರೋದ್ರಿಂದ ನನಗೆ ನ್ಯಾಯ ಅಂತೂ ಬೇಕೇ ಬೇಕು. ನನ್ನ ನ್ಯಾಯ ಸಿಗಲ್ಲಿವರೆಗೂ ನಾನು ಸುಮ್ಮನೆ ಕುಂದ್ರಲ್ಲ. ಅದಕ್ಕೆ ನನಗೆ ನ್ಯಾಯ ಎಲ್ಲಿವರೆಗೂ ಅದು ಮೀಡಿಯಾ ಮುಖಾಂತರ ಸಿಗುತ್ತೋ, ಪೇಪರ್ ಮುಖಾಂತರ ಸಿಗುತ್ತೋ, ಯಾರ ಮುಖಾಂತರ ಸಿಗುತ್ತೋ ಸರಿ. ಎಲ್ಲಿ ಸಿಗದೆ ಇದ್ದರೆ ನಾನು ಖಂಡಿತವಾಗಿಯೂ